Good afternoon, students. Yes, in the last class, we were discussing about the reaction to earlier age, that is Romanticism, and the background to Romanticism. ಈ ಬ್ಯಾಕ್ಗ್ರೌಂಡ್ ಟು ರೊಮ್ಯಾಂಟಿಸಿಸಮ್ನ ಡಿಸ್ಕಸ್ ಮಾಡ್ತಾ ಇದ್ವು ಲಾಸ್ಟ್ ಕ್ಲಾಸಲ್ಲಿ. ಸೊ ದಟ್ ಈಗ ಅದನ್ನು ಕಂಟಿನ್ಯೂಷನ್ ಮಾಡೋಣ, ಥರ್ಡ್ ಪಾರ್ಟು. ಸೊ ದಟ್ ನಿಮಗೆ ಗೊತ್ತಿದೆ ಯಾವ್ಯಾವೆಲ್ಲ ಪೀರಿಯಡ್ಗಳು ಬಂದೋದು ಅಂತ ಇಂಡಿಯನ್ ಇಂಗ್ಲೀಷ್ ಲಿಟ್ರೇಚರ್ ಅಲ್ಲ, ಟೋಟಲಿ ಇಂಗ್ಲೀಷ್ ಲಿಟ್ರೇಚರಲ್ಲಿ ಎಷ್ಟೆಲ್ಲ ಏಜಸ್ ಬಂದೋಯ್ತು, ಎಷ್ಟೆಲ್ಲ ಪೀರಿಯಡ್ಸ್ ಬಂದೋಯ್ತು ಅನ್ನೋದು ನಿಮಗೆ ಗೊತ್ತಿದೆ. ಓಲ್ಡ್ ಇಂಗ್ಲೀಷ್ ಪೀರಿಯಡ್, ಮಿಡ್ಲ್ ಇಂಗ್ಲೀಷ್ ಪೀರಿಯಡ್, ಮಾಡರ್ನ್ ಇಂಗ್ಲೀಷ್ ಪೀರಿಯಡ್, ಶೇಕ್ಸ್ಪಿರಿಯನ್ ಪೀರಿಯಡ್, ಆಮೇಲೆ ಕಾಮನ್ವೆಲ್ತ್ ಇಂಗ್ಲೀಷ್ ಲಿಟ್ರೇಚರ್, ಆಮೇಲೆ ಅಗಸ್ಟನ್ ಪೀರಿಯಡ್, ರೊಮ್ಯಾಂಟಿಕ್ ಪೀರಿಯಡ್, ವಿಕ್ಟೋರಿಯನ್ ಪೀರಿಯಡ್, and again current contemporary period, so etc. These like this ಆ ಲಿಟ್ರೇಚರಲ್ಲಿ ಬರ್ತಾ ಹೋಗುತ್ತೆ ಬೇರೆ ಥರದ್ದು. ಯು ವಿಲ್ ಗೆಟ್ ಸೋ ಮೆನಿ ಥಿಂಗ್ಸ್. ಸೊ ಒಂದು ಸಾರಿ ನಾವೆಲ್ ಪಾಪ್ಯುಲರ್ ಆಗುತ್ತೆ, ಒಂದು ಸಾರಿ ಪೋಯಮ್ಸನ್ನು ಓದ್ತಾರೆ ಜನ, ಒಂದು ಸಾರಿ ಡ್ರಾಮಾಸನ್ನು ಇಷ್ಟಪಡ್ತಾರೆ ಜನ, ಈ ಥರ. ಇಫ್ ಯು ಟೇಕ್ ಸಿಂಪಲ್ ಎಕ್ಸಾಂಪಲ್ ಅಂತ ಹೇಳಿದರೆ, ಈ ಫಿಲ್ಮ್ ಇಂಡಸ್ಟ್ರೀಸ್ ತಗೊಳ್ಳಿ. ಫಿಲ್ಮ್ ಇಂಡಸ್ಟ್ರೀಸ್ ಮುಂಚೆ ಎಲ್ಲ ಒಂದೊಳ್ಳೆ ಕತೆ ಇರೋದನ್ನು ಜನ ಇಷ್ಟಪಡ್ತಿದ್ರು, ಹಿಟ್ ಆಗ್ತಾಯಿದ್ವು ಫಿಲಮ್ಗಳು. ಯಾವುದೋ ಈ ಫಿಲಮ್ ಅಂದ್ರೇ ಸಾಹಿತ್ಯ ಅಂದ್ರೇ ಫಿಲಮ್ಗಳು. ಓಕೆ, ಜನಸಾಮಾನ್ಯರ ಸಮಾಜವನ್ನು ಆಧರಿತ ಚಿತ್ರೀಕರಣವೇ ಫಿಲಮು. ಹಾಗೆ ಇಲ್ಲಿ ಕೂಡ ಜನಸಾಮಾನ್ಯರ ಚಿತ್ರಣದ ಚಿತ್ರೀಕರಣವೇ ಸಾಹಿತ್ಯ, ಲಿಟ್ರೇಚರ್. ಅದು ಕನ್ನಡ ಲಿಟ್ರೇಚರ್ ಆಗಿರ್ಬೋದು, ಇಂಗ್ಲೀಷ್ ಲಿಟ್ರೇಚರ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಮೊದಲೆಲ್ಲ ನಿಮಗೆ ಕೌಟುಂಬಿಕ ಹಿನ್ನೆಲೆ ಉಳ್ಳಂಥ ಫಿಲಮ್ಗಳು ಜನರು ನೋಡ್ತಾಯಿದ್ರು, ಅದನ್ನು ಹಿಟ್ ಆಗ್ತಾಯಿತ್ತು. ರಾಜ್ಕುಮಾರು, ಜಯಂತಿ, ಭಾರತಿ, ವಿಷ್ಣುವರ್ಧನ್, ಈ ಥರ. ಆಮೇಲೆ ನೆಕ್ಸ್ಟ್ ಟ್ರೆಂಡು ವಿಷ್ಣುವರ್ಧನ್ ಬಂತು, ನಾಗರಾವ್ ಫಿಲಮಲ್ಲಿ ಲವ್ ಥೀಮ್ ಸ್ಟಾರ್ಟ್ ಆಯಿತು. ಆಮೇಲೆ ಅಂಬರೀಷ್ದು ಬಂತು, ಅಂಬರೀಷ್ದಲ್ಲಿ ಸ್ವಲ್ಪ ರೆಬಲ್ ಆಗಿ ಅಂತ, ಆಪರೇಷನ್ ಅಂತ, ಈ ಥರದ್ದು ಈ ನಮ್ಮ ಪೊಲಿಟಿಷಿಯನ್ಸನ್ನು ಕ್ರಿಟಿಸೈಸ್ ಮಾಡಿ, ಪೊಲಿಟಿಷಿಯನ್ಸ್ಗೆ ಬೈದು ಅವ್ರ ವಿರುದ್ಧ ಹೋರಾಟ ಮಾಡಿ ಹೊಡೆದಾಟದ ಸ್ವಲ್ಪ ತೋರಿಸುವಂಥ ಫಿಲಮ್ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಸೊ ಆ ಥರ ಜನರ ಮನಸ್ಥಿತಿ ಬದಲಾವಣೆ ಆಗ್ತಾ ಹೋಯಿತು. ಜನ ಬೇರೆ ಬದಲಾವಣೆ ಚೇಂಜ್ ಕೇಳಿದರು. ಆಮೇಲೆ ನೆಕ್ಸ್ಟ್ ನೋಡಿ, ಅದಾದಮೇಲೆ ಹೊಸ ಪೀಳಿಗೆಗಳು ಉಟ್ಕೊಂಡು ಉಪೇಂದ್ರ ಫಿಲಮ್ ರಿಯಲ್ ಆಗಿ ತೋರಿಸ್ತೀನಿ, ರಿಯಾಲಿಟಿ ಅಂತೇಳಿ ಅದಕ್ಕೆ ಜನ ಮಾರುವುದ್ರು. ಸೊ ನೆಕ್ಸ್ಟು ಅದಾದಮೇಲೆ ಮುಂಗಾರು ಮಳೆ ಗಣೇಶು, ಸುದೀಪು, ದರ್ಶನ್ನು, ಶಿವರಾಜ್ ಕುಮಾರು, ಈ ಹೊಡೆದಾಟದ್ದು, ಮಚ್ಚು, ಲಾಂಗು, ಈ ಥರದ್ದು ಸ್ವಲ್ಪ ಕ್ರೈಮ್ ಇರೋದು, ಸ್ವಲ್ಪ ರೌಡಿಸಮ್ ಬ್ಯಾಕ್ಗ್ರೌಂಡ್ ಇರುವಂಥ ಕಥೆಗಳನ್ನು ಫಿಲಮ್ ಹಿಟ್ಟಾಗಕ್ಕೆ ಸ್ಟಾರ್ಟ್ ಆದವು. ಆಮೇಲೆ ಮುಂಗಾರು ಮಳೆ ಬಂದಾಗ ಲವ್ ಫೇಲ್ಯೂರ್ ಆಗುವಂಥ ಕಥೆಗಳು ಹಿಟ್ಟಾಗಕ್ಕೆ ಸ್ಟಾರ್ಟ್ ಆದವು. ಸೊ ಈ ಥರ ನೋಡಿ, ನೀವು ಡಿಫ್ರೆನ್ಸನ್ನು ಗಮನಿಸ್ಬೋದು. ಕೌಟುಂಬಿಕ ಹಿನ್ನೆಲೆ ಇರುವಂಥ ಚಿತ್ರಗಳು, ಫಿಲಮ್ಗಳು ಬಂದವು, ಅವನ್ನ ಜನ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ರಿಯಾಲಿಸ್ಟಿಕ್ ಆಗಿರೋವು. ಆಮೇಲೆ ಅದಾದಮೇಲೆ ಮಚ್ಚುಲಾಂಗ್ ಹಿಡ್ಕೊಂಡು ಹೊಡೆದಾಡೋ ಫಿಲಮ್ಗಳು. ಅದಾದಮೇಲೆ ಲವ್ ಸ್ಟೋರಿಗಳು. ಅದಾದಮೇಲೆ ಲವ್ ಸ್ಟೋರಿ ಇರಬೇಕು, ಅದರಲ್ಲಿ ಕೊನೆಗೆ ಎಂಡಿಂಗ್ ಹೆಂಗಾಗಿರ್ಬೇಕು, ಹುಡುಗಿಗೆ ಸಿಕ್ಕಿರಬಾರ್ದು, ಹುಡುಗನಿಗೆ ಸಿಕ್ಕಿರಬಾರ್ದು, ಯಾರಾದರೂ ಒಬ್ಬರು ಸತ್ತಿರ್ಬೇಕು, ಇಲ್ಲ ಇಬ್ಬರು ಸತ್ತಿರ್ಬೇಕು, ಈ ಥರ ಟ್ರಾಜಿಕ್ ಎಂಡು. ಹಿಂಗೆ ಶೇಕ್ಸ್ಪಿಯರ್ ನಾಟಕದಲ್ಲೂ ಕೂಡ ಇಷ್ಟೇ, ಕಾಮಿಡಿ ಆಫ್ ಹ್ಯೂಮರ್ಸ್ ಕೂಡ ಬಂತು. ಆಮೇಲೆ ಟ್ರ್ಯಾಜಿಡಿ ನಾಟಕಗಳು ಕೂಡ ತುಂಬ ಪಾಪ್ಯುಲರ್ ಆದವು. ಟ್ರ್ಯಾಜಿಕ್ ಪ್ಲೇಸ್ ಅಂತ ಹೇಳಿದರೆ ಹ್ಯಾಮ್ಲೆಟ್, ಅಥೆಲೋ, ಜೂಲಿಯಸ್ ಸೀಸರ್, ಮ್ಯಾಕ್ಬೆತ್, ರೋಮಿಯೋ ಜೂಲಿಯೆಟ್ ಎಕ್ಸಾಂಪಲ್. ಈ ಥರ ಒಂದು 13-14 ಟ್ರ್ಯಾಜಿಕ್ ಡ್ರಾಮಾಸು ಪಾಪ್ಯುಲರ್ ಆಗ್ತಾ ಬಂದವು ಇವಕ್ಕೆಲ್ಲ. ಸೊ ಜನಗಳ ಮನ್ನಣೆ ಕಾರಣ, ಜನಗಳ ಮನಸ್ಥಿತಿ ಕಾರಣ, ಜನಗಳು ಯಾವುದನ್ನು ಒಪ್ಕೊಂತಾರೋ ಅವನ್ನ ಡೈರೆಕ್ಟ್ರು ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಈಗ ನೆಕ್ಸ್ಟ್ ಹಂಗೆ ಇಲ್ಲಿ ಡ್ರಾಮಾಸ್ ಬಂತು, ಥಿಯೇಟ್ರ್ ಮುಚ್ಕೊಂಡು ಹೋದ್ವು. ಅದಾದಮೇಲೆ ಪೋಯಮ್ಸ್ ಬಂತು, ಆಮೇಲೆ ನಾವೆಲ್ ಬಂದ್ವು, ಆಮೇಲೆ ರೊಮ್ಯಾಂಟಿಕ್ ಪೀರಿಯಡ್ ಬಂತು. ಈಗ ರೊಮ್ಯಾಂಟಿಕ್ ಪೀರಿಯಡ್ ನೋಡೋಣ. ಸೊ ಇಷ್ಟು ಹೇಳಿದ್ಮೇಲೆ ನಿಮಗೆ ಗೊತ್ತಾಗಿರುತ್ತೆ. ಆ್ಯಕ್ಚುಲಿ ಯು ಕುಡ್ ಹ್ಯಾವ್ ಅಂಡರ್ಸ್ಟ್ಯಾಂಡ್ ದಟ್ ರಿಯಾಕ್ಷನ್ ಟು ಅರ್ಲಿಯರ್ ಏಜ್ ಲೈಕ್ ಮೆನಿ ಅದರ್ ಲಿಟ್ರರಿ ಮೂಮೆಂಟ್ಸ್ ಹಿಯರ್
we can call it as reaction to earlier age. The dominant style of a preceding period, the 18th century, is often described by the Augustan Roman Empire. Augustus. Classical standards of order, harmony, and objectivity were preferred. The period saw as revival in interest in classical architecture. For instance, literature, Greek Roman authors were taken as models, and many 18th century writers either translated or produced imitations of poetry in classical forms. ನೋಡಿ, ಈ ಒಂದು ಆರ್ಕಿಟೆಕ್ಚರ್ ಆ್ಯಂಡ್ ಕ್ಲಾಸಿಕಲ್ ಆರ್ಕಿಟೆಕ್ಚರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಹೋದರು. ಓಕೆ, ಕ್ಲಾಸಿಕಲ್ ಆರ್ಕಿಟೆಕ್ಚರ್ ಅಂತ ಹೇಳಿದರೆ ಈ ಶಿಲ್ಪಕಲೆಗಳು, ಈ ಚಿತ್ರಗಳು, ಪಟಗಳು, ಇದರಲ್ಲಿ ಮತ್ತು ಮ್ಯೂಸಿಕ್ ಅಂತ ಹೇಳಿದರೆ ಸಂಗೀತ, ಕಲೆ, ಸಾಹಿತ್ಯ, ಇದರಲ್ಲಿ ಆಸಕ್ತಿ ತೋರಿಸ್ತಾ ಹೋದರು. ಈ ಬೇಸಿಕಲಿ ಈ ಒಂದು ರೊಮ್ಯಾಂಟಿಕ್ ಪೀರಿಯಡಲ್ಲಿ. ಓಕೆ, ಮೇನ್ ಫೀಚರ್ಸ್ ಏನು, ರೊಮ್ಯಾಂಟಿಸಿಸಮ್ನ ಮೇನ್ ಫೀಚರ್ಸ್ ಅಂತ ಹೇಳಿದರೆ, ದ ಸೆಂಟ್ರಲ್ ಫೀಚರ್ಸ್ ಆಫ್ ರೊಮ್ಯಾಂಟಿಸಿಸಮ್ ಇನ್ಕ್ಲೂಡ್, ನೋಡ್ಕೊಳ್ಳಿ, ಮೇನ್ ಫೀಚರ್ಸ್: an emphasis on emotional and imaginative spontaneity. Very important, ಇದು very important. Emphasis on emotional and imaginative spontaneity, spontaneous overflow of powerful feelings ಅಂತ ಹೇಳ್ತಾರೆ. what do you mean by poetry? ಒಂದು ಪದ್ಯ, ಪೋಯಮ್ ಅಂದರೆ ಏನು ಅಂತ ಕೇಳಿದರೆ ಏನು ಹೇಳ್ತಾರೆ ಗೊತ್ತಾ? ವಿಲಿಯಂ ವರ್ಡ್ಸ್ವರ್ತ್ ಪ್ರಕಾರ ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್, ಇನ್ನರ್ ಫೀಲಿಂಗ್ಸ್, ದಟ್ ಈಸ್ ಎಮೋಷನ್ಸ್. ಇಮ್ಯಾಜಿನೇಷನ್ಸ್ ಇರುತ್ತೆ, ಎಮೋಷನ್ ಇರುತ್ತೆ, ಸ್ಪಾಂಟೇನಿಟಿ ಇರುತ್ತೆ, ಕಂಟಿನ್ಯೂಯಸ್ ಓವರ್ಫ್ಲೋ ಇರುತ್ತೆ. ನೆಕ್ಸ್ಟ್ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಕತೆ, ಒಂದು ಪದ್ಯ ಹೇಳ್ತೀನಿ ನಾನು ನಿಮಗೆ. ಆ ಬಾ ರವಿ ಜಾರಿದ, ಆ ಶಶಿ ಮೂಡಿದ, ತಂಗಾಳಿ ತುಂಬಿ ಬಂತು ಆನಂದ ಅಂತೇಳಿ, ಆ ರವಿ ಜಾರಿದ, ರವಿ ಅಂದರೆ ಸೂರ್ಯ ಜಾರ್ತಾನ, ಮುಳುಗೋದಕ್ಕೆ ಜಾರಿದ ಅಂತ ಈ ಒಂದು ಪೊಯಿಟಿಕಲ್ ವರ್ಡ್ಸಲ್ಲಿ ಹೇಳ್ತಾರೆ. ಓಕೆ, ಶಶಿ ಮೂಡಿದ, ಚಂದ್ರನಿಗೆ ಶಶಿ. ಓಕೆ, ತಂಗಾಳಿ ತುಂಬಿ ಬಂತು ಆನಂದ. ಈ ಥರ ಇಮ್ಯಾಜಿನೇಟಿವ್ ಆಗಿ ಬರೆಯೋದಕ್ಕೆ ರೊಮ್ಯಾಂಟಿಕ್ ಪೊಯೆಟ್ರಿ ಅಂತ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಇಂಪಾರ್ಟೆನ್ಸ್ ಆಫ್ ಸೆಲ್ಫ್ ಎಕ್ಸ್ಪ್ರೆಷನ್ ಆ್ಯಂಡ್ ಇಂಡಿವಿಜುವಲ್ ಫೀಲಿಂಗ್. ನೋಡಿ, ವೆರಿ ಇಂಪಾರ್ಟೆಂಟ್. ಇಂಪಾರ್ಟೆನ್ಸ್ ಆಫ್ ಸೆಲ್ಫ್ ಎಕ್ಸ್ಪ್ರೆಷನ್. ನಿಮಗೆ ನೀವೇ ಎಕ್ಸ್ಪ್ರೆಸ್ ಮಾಡಬೇಕು, ಅದರಲ್ಲಿ ಇಂಡಿವಿಜುವಲ್ ಫೀಲಿಂಗ್ ಇರಬೇಕು, ಬೇರೆ ಇರೋದಲ್ಲ, ಗ್ರೂಪ್ ಫೀಲಿಂಗ್ ಅಲ್ಲ, ಇಂಡಿವಿಜುವಲ್ ಫೀಲಿಂಗ್ ಇರುತ್ತೆ ಇದರಲ್ಲಿ. ಯಾವುದರಲ್ಲಿ? ಈ ನಮ್ಮ ರೊಮ್ಯಾಂಟಿಕ್ ಪೊಯೆಟ್ರಿಯಲ್ಲಿ. ಓಕೆ, ರೊಮ್ಯಾಂಟಿಕ್ ಪೊಯೆಟ್ರಿ ಈಸ್ ಒನ್ ಆಫ್ ದ ಹಾರ್ಟ್ ಆ್ಯಂಡ್ ಎಮೋಷನ್ಸ್ ಎಕ್ಸ್ಪ್ಲೋರಿಂಗ್ ದ ಟ್ರುತ್ ಆಫ್ ಇಮ್ಯಾಜಿನೇಷನ್. ನೋಡಿ, ಟ್ರುತ್ ಆಫ್ ಇಮ್ಯಾಜಿನೇಷನ್ ಇದರಲ್ಲಿರೋದು ಮುಖ್ಯವಾಗಿ ಇಮ್ಯಾಜಿನೇಷನ್, ಆರ್ಟ್ ಆಫ್ ಇಮ್ಯಾಜಿನೇಷನ್. ಇಮ್ಯಾಜಿನ್ ಮಾಡ್ಕೋಬೇಕು. ಓಕೆ, ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ವಿಲಿಯಂ ವರ್ಡ್ಸ್ವರ್ತ್ ಡ್ಯಾಫೋಡಿಲ್ ಪೋಯಮ್ ಇದೆ. ವಿಲಿಯಂ ವರ್ಡ್ಸ್ವರ್ತ್ ಬರೆದಂಥ ಡ್ಯಾಫೋಡಿಲ್ಸ್ ಪೋಯಮು. I wandered lonely like a cloud aimlessly. All of a sudden I saw 10,000 golden daffodils dancing and fluttering under the tree, beneath the tree, upon the sky ಅಂತ ಹೇಳ್ತಾನೆ. ನೋಡಿ, ನಾನೆಲ್ಲೋ ಸುಮ್ಮನೆ ಏಮ್ಲೆಸ್ ಆಗಿ ಗುರಿ ಇಲ್ದೇ ಅಲ್ಲಿ ಇಲ್ಲಿ ತಿರುಗಾಡ್ತಾಯಿದ್ದೆ. ನಾನು ಸಡನ್ನಾಗಿ ಒಂದು ಮರದ ಕೆಳಗೆ ಒಂದು 10,000 ಗೋಲ್ಡನ್ ಡ್ಯಾಫೋಡಿಲ್ಸ್ ಅಂದರೆ ಹೂಗಳು, ಒಂಥರ ಚೆಂಡುವಿನ ಥರದ ಹೂಗಳು, ಚೆಂಡು ಹೂವು ಅಂತ ಕರಿತೀವಲ್ಲ, ಆ ಥರದ್ದು ಗೋಲ್ಡನ್ ಡ್ಯಾಫೋಡಿಲ್ಸ್ ಅಂತ ಹೇಳ್ತಾನೆ ಅವನು. ಗೋಲ್ಡನ್ ಡ್ಯಾಫೋಡಿಲ್ಸು ನಾನು ಕಂಡೆ, 10,000 ಗೋಲ್ಡನ್ ಡ್ಯಾಫೋಡಿಲ್ಸ್ ಅಂತಾನೆ. ನೋಡಿ, ಅವನೇನು ಎಣಿಸಿದ್ನಾ? ಅವೇನು ಬಂಗಾರ ಡ್ಯಾಫೋಡಿಲ್ಸಾ? ಬಂಗಾರದ್ದು ಅದು ಅಲ್ಲ, ಅದು ಅವನ ಇಂಡಿವಿಜುವಲ್ ಫೀಲಿಂಗ್. ಅದು ದಟ್ಸ್ ಈಸ್ ಓನ್ ಇಂಡಿವಿಜುವಲ್ ಫೀಲಿಂಗು. ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಎಸ್, ಎಕ್ಸ್ಪ್ಲೋರಿಂಗ್ ಟ್ರುತ್ ಆಫ್ ಇಮ್ಯಾಜಿನೇಷನ್, ಅದು ಒಂದು ಇಮ್ಯಾಜಿನೇಷನ್ ಅವನದು.
ರ್ಯಾದರ್ ದೆನ್ ಸೈಂಟಿಫಿಕ್ ಟ್ರೂತ್ ಅಲ್ಲ ಇರಲ್ಲ ಅಲ್ಲಿ. ಅದು ಹೆಂಗಪ್ಪ 10,000 ಗೋಲ್ಡನ್ ಡ್ಯಾಫಡಿಲ್ಸ್ ಇರ್ತವೆ, 10,000 ಗೋಲ್ಡನ್ ಹೂಗಳು ಯಾವಾದರೂ ಮರದ ಕೆಳಗೆ ಡ್ಯಾನ್ಸ್ ಮಾಡ್ತಾಯಿದ್ರೆ ಹೋಗಿ ಅವನ್ನ ಹಿಡ್ಕೊಂಬಿಟ್ಟು ಅದನ್ನು ತಗೊಂಬಂದ್ಬಿಟ್ಟು ನಾವು ಬಂಗಾರ ಕರೆಸ್ಕೊಂಡು ಮಾರಾಟ ಮಾಡ್ಕೊಂಡು ಶ್ರೀಮಂತರಾಗ್ಬಿಡ್ತೀವಿ ಸೈಂಟಿಫಿಕಲಿ, ರಿಯಾಲಿಸ್ಟಿಕಲಿ. ಬಟ್ ರಿಯಾಲಿಟಿ ಅಲ್ಲ ಇದು. ಇಮ್ಯಾಜಿನೇಟಿವ್, ಸ್ಪಾಂಟೇನಿಯಸ್ ಇಮ್ಯಾಜಿನೇಷನ್, ಸ್ಪಾಂಟೇನಿಯಸ್ ಎಮೋಷನ್ ಇರುತ್ತೆ ಇದರಲ್ಲಿ. ಓಕೆ, ಇಟ್ ಈಸ್ ದ ಪೋಯೆಟ್ಸ್ ಪರ್ಸೆಪ್ಷನ್ ಆ್ಯಂಡ್ ಫೀಲಿಂಗ್ಸ್ ದಟ್ ಮ್ಯಾಟರ್. ಪೋಯೆಟ್ನ ಫೀಲಿಂಗ್ ಇರುತ್ತೆ, ಪೋಯೆಟ್ನ ಆ ಒಂದು ಆಹ್ಲಾದ ಇರುತ್ತೆ, ಇಮ್ಯಾಜಿನೇಷನ್ ಇರುತ್ತೆ, ಫೀಲಿಂಗ್ ಇರುತ್ತೆ, ಅನುಭವ ಇರುತ್ತೆ. ಓಕೆ, ಆ್ಯನ್ ಆಲ್ಮೋಸ್ಟ್ religious response to nature. They were concerned that nature should not just be seen scientifically but also a living force, either made by creator or as in some way divine, be neglected at humankind's peril. Just look into that. 1 minute. Okay, you see, the thing is that humankind is our nature. You should remember the nature is our teacher. And 1 minute. Actually, yeah. Religious response. Yes, a religious response. Yes, we had seen here. Religious response we had seen through these romantic poets and Romanticism. And okay, then here either a creator, divinity, Christian, atheist, apantheist, everything much. Either the poetry celebrated the beauty of nature or protested the ugliness of the growing industrialization of the century, machines, factories, slum conditions, pollution and so on. ನೋಡಿ, ವೆರಿ ಇಂಪಾರ್ಟೆಂಟ್. ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ನೀವು ನೆನಪಿಟ್ಕೋಬೇಕು ಅಂತ ಹೇಳಿದರೆ, ಇದರ ಮೇನ್ ಫೀಚರ್ಸ್ ಏನಪ್ಪ ಅಂತ ಹೇಳಿದರೆ, ಈ ನಮ್ಮ ರೊಮ್ಯಾಂಟಿಸಿಸಮ್, ರೊಮ್ಯಾಂಟಿಕ್ ಪೊಯೆಟ್ಸ್, ರೊಮ್ಯಾಂಟಿಕ್ ಪೊಯೆಟ್ರಿಯ ಮೇನ್ ಥೀಮ್ ಆ್ಯಂಡ್ ಫೀಚರ್ಸ್ ಏನಪ್ಪ ಅಂತ ಹೇಳಿದರೆ, ಹಿಯರ್ ದಿ ಫೋಕಸ್ ಆನ್ ಕ್ರಿಯೇಟರ್, ಡಿವೈನಿಟಿ, ಕ್ರಿಶ್ಚಿಯನ್, ದೇರ್ ಬಿಲೀಫ್ಸ್ ಎಕ್ಸೆಟ್ರಾ. ಓಕೆ, ನೆಕ್ಸ್ಟು ದಿ ಫೋಕಸ್ ಆನ್ ದಿ ಪ್ರೊಟೆಸ್ಟೆಡ್. ನೋಡಿ, ವೆರಿ ಇಂಪಾರ್ಟೆಂಟ್. ಪ್ರೊಟೆಸ್ಟೆಡ್ ಅಂದರೆ ಅವ್ರ ವಿರುದ್ಧ ದಂಗೆ ಹೇಳೋದು, ಅವ್ರ ವಿರುದ್ಧ ತಿರುಗಿ ಬೀಳೋದು, ಅವ್ರ ವಿರುದ್ಧ ಹೋರಾಟ ಮಾಡೋದು. ಯಾರ ವಿರುದ್ಧ? ದ ಅಗ್ಲಿನೆಸ್ ಆಫ್ ದ ಗ್ರೋಯಿಂಗ್ ಇಂಡಸ್ಟ್ರಿಯಲೈಸೇಷನ್. ಇಂಡಸ್ಟ್ರೀಸ್ ಬೆಳೀತಾ ಇದ್ವು, ನೇಚರ್ ಹಾಳು ಮಾಡ್ತಾಯಿದ್ರು, ಮರಗಳು ಕಡಿದು, ಕಾಡು ಕಡಿದು ಒಂದು ಫ್ಯಾಕ್ಟ್ರಿ ಕಟ್ತಾಯಿದ್ರು. ಫ್ಯಾಕ್ಟ್ರಿಯಿಂದ ಬರುವಂಥ ಹೊಗೆ, ಧೂಳು, ಅಲ್ಲಿಂದ ಆಗುವಂಥ ಮಾಲಿನ್ಯ, ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್ ಎಲ್ಲ ಆಗ್ತಾಯಿತ್ತು. ಇದರಿಂದ ನೇಚರ್ಗೆ ಹಾರ್ಮ್ ಆಗ್ತಾಯಿತ್ತು. ಅದರ ವಿರುದ್ಧ ತಮ್ಮ ಪೊಯೆಟ್ರಿಯಲ್ಲಿ ಬರಿತಾ ಬಂದರು. ಹೆಂಗಪ್ಪ ಅಂತ ಹೇಳಿದರೆ, ನೇಚರ್ನ ಪ್ರೈಸ್ ಮಾಡಿ ಬರಿತಾ ಬಂದರು. ಓಕೆ, ಮಷೀನ್ಸ್, ಫ್ಯಾಕ್ಟ್ರೀಸ್, ಸ್ಲಮ್ ಇವೆಲ್ಲ ಉಟ್ಕೊಳ್ತವೆ, ಪೊಲ್ಯೂಷನ್ ಉಟ್ಕೊಳ್ತು. ಇದನ್ನೆಲ್ಲದರೂ ಅವರು ಖಂಡಿಸಿ ಅಗೇನ್ಸ್ಟಾಗಿ ವಿರುದ್ಧವಾಗಿ ಮಾತಾಡ್ತಾ ಬರ್ತಾರೆ ತಮ್ಮ ಪೊಯೆಟ್ರಿಲಿ. ಯಾರ ಪೊಯೆಟ್ರಿಲಿ? ರೊಮ್ಯಾಂಟಿಕ್ ಪೊಯೆಟ್ರಿಯಲ್ಲಿ, ರೊಮ್ಯಾಂಟಿಸಿಸಮಲ್ಲಿ. ಓಕೆ, ಎ ಕೆಪಾಸಿಟಿ ಫಾರ್ ವಂಡರ್ ಆ್ಯಂಡ್ ಕಾನ್ಸಿಕ್ವೆಂಟ್ಲಿ ಎ ರೆವರೆನ್ಸ್ ಫಾರ್ ದ ಫ್ರೆಶ್ನೆಸ್ ಆ್ಯಂಡ್ ಇನ್ನೋಸೆನ್ಸ್ ಆಫ್ ದ ವಿಷನ್ ಆಫ್ ಚೈಲ್ಡ್ಹುಡ್ ಇನ್ನೋಸೆನ್ಸನ್ನು ಅವರು ತರ್ತಾ ಹೋಗ್ತಾರೆ ತಮ್ಮ ಪೊಯೆಟ್ರಿಲಿ. ದ ವರ್ಲ್ಡ್ ಆಫ್ ದ ರೊಮ್ಯಾಂಟಿಕ್ಸ್ ಆಟಿಟ್ಯೂಡ್ಸ್ ಟು ಚೈಲ್ಡ್ಹುಡ್. ನೋಡಿ, ರೊಮ್ಯಾಂಟಿಕ್ಸ್ ವರ್ಲ್ಡ್ ಏನು ಗೊತ್ತಾ? ರೊಮ್ಯಾಂಟಿಕ್ಸ್ ಅಂದರೆ ಯಾರು? ರೊಮ್ಯಾಂಟಿಕ್ ಕವಿಗಳು ಯಾರಿದಾರಲ್ಲ ಅವರೆಲ್ಲ. ಅವರ ವರ್ಲ್ಡ್ ಏನು ಗೊತ್ತಾ? ಅವ್ರ ಪ್ರಪಂಚ ಏನಪ್ಪ ಅಂದರೆ, ಅವ್ರದ್ದು ಚೈಲ್ಡ್ಹುಡ್ ಪ್ರಪಂಚ ಅಂತ, ಮಕ್ಕಳ ಪ್ರಪಂಚ ಅಂತ. ಓಕೆ, ಕಿಂದರ್ ಜೋಗಿ ಫಿಲಮ್ ನೋಡಿದ್ದೀರಲ್ಲ, ಆ ಥರದ್ದೊಂದು ಪ್ರಪಂಚ. ಓಕೆ, ನೆಕ್ಸ್ಟ್ ದಟ್ ವಿ ಸಿ ಎಂಫಸಿಸ್ ಆನ್ ದ ಇಮ್ಯಾಜಿನೇಷನ್ ಆ್ಯಸ್ ಅ ಪಾಸಿಟಿವ್ ಆ್ಯಂಡ್ ಕ್ರಿಯೇಟಿವ್ ಫ್ಯಾಕಲ್ಟಿ. ಇಮ್ಯಾಜಿನೇಷನ್ ಇರುತ್ತೆ, ಪಾಸಿಟಿವ್ ಆ್ಯಂಡ್ ಕ್ರಿಯೇಟಿವ್ ಆಗಿರುತ್ತೆ.
ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಇಂಟ್ರೆಸ್ಟ್ ಇನ್ ಪ್ರಿಮಿಟಿವ್ ಫಾರ್ಮ್ಸ್ ಆಫ್ ಆರ್ಟ್, ಪ್ರಿಮಿಟಿವ್ ಟೆಕ್ನಾಲಜಿ. ಯಾವುದರಲ್ಲಿ ಇಂಟ್ರೆಸ್ಟ್ ಇತ್ತವ್ರಿಗೆ? ಪ್ರಿಮಿಟಿವ್ ಅಂದರೆ ಹಿಂದಿಂದು, ಹಳೆಯದು, ಗತಿಸಿ ಹೋದ, ಏನ್ಷಿಯಂಟ್, ಪ್ರಿಮಿಟಿವ್ ಕಾಲದ್ದು. ಓಕೆ. ಫಾರ್ ಇನ್ಸ್ಟೆನ್ಸ್ ದ ವರ್ಕ್ ಆಫ್ ಅರ್ಲಿ ಪೋಯೆಟ್ಸ್, ಬಾರ್ಡ್ಸ್, ಏನ್ಷಿಯಂಟ್ ಬಲಾಡ್ಸ್, ಫೋಕ್ ಸಾಂಗ್ಸ್, ಸಮ್ ಆಫ್ ದ ರೊಮ್ಯಾಂಟಿಕ್ ಟರ್ನ್ಡ್ back to the past times, find the inspiration either medieval period or to the Greek and Roman mythology. Aspects of ಗೋಥಿಕ್ ಅಂತ ಹೇಳಿದರೆ ದೆವ್ವದ ಕಥೆಗಳು, ಆ್ಯಂಡ್ ಅಗೇನ್ ಗ್ರೀಕ್ ರೋಮನ್ ಮೈಥಾಲಜಿಯನ್ನು ಇನ್ಸ್ಪೈರ್ ಮಾಡ್ಕೊಂಡ್ರು. ಅವನ್ನ ನೋಡ್ಕೊಂಡು ಇವರು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಓಕೆ. an interest in and a concern for the outcasts of society. ಅವ್ರಿಗೆ ಯಾರ ಬಗ್ಗೆ ಇಂಟ್ರೆಸ್ಟ್ ಇತ್ತು, ಯಾರ ಬಗ್ಗೆ ಕನ್ಸರ್ನ್ ಇತ್ತು ನೋಡಿ, ವೆರಿ ಇಂಪಾರ್ಟೆಂಟ್. ಈ ರೊಮ್ಯಾಂಟಿಕ್ ಪೊಯೆಟ್ಸಿಗೆ ತಾವು ಬರಿತಾ ಇದ್ದರು ಕಥೆಗಳನ್ನು, ಕವನಗಳನ್ನು, ಕಾದಂಬರಿಗಳನ್ನು ಅಥವಾ ಪದ್ಯಗಳನ್ನು ಬರಿತಾ ಇದ್ದರು. ಕನ್ಸರ್ನ್ ಆ್ಯಂಡ್ ಇಂಟ್ರೆಸ್ಟ್ ಯಾರ ಬಗ್ಗೆ ಇತ್ತು ಗೊತ್ತಾ? ಔಟ್ಕಾಸ್ಟ್ ಆಫ್ ದ ಸೊಸೈಟಿ ಬಗ್ಗೆ ಇರುವಂಥ ಒಂದು ಕಾಳಜಿಗೋಸ್ಕರ ಬರಿತಾ ಇದ್ದರು. ಯಾಂಥ ಸೊಸೈಟಿಲಿ ಎಲ್ಲರೂ ಇದ್ದಾರೆ. ಸೊಸೈಟಿ ಅಂದರೆ ನಮ್ಮ ಸಮಾಜ ಅಂತೇಳಿ. ಸೊ ಸಮಾಜದಲ್ಲಿ ಎಲ್ಲರೂ ಇದ್ದಾರೆ. ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ, ಬಲ್ಲಿದರಿದ್ದಾರೆ, ಇದ್ದಂಥವ್ರು ಇದ್ದಾರೆ, ಉಳ್ಳವರು ಇದ್ದಾರೆ, ಇಲ್ಲದವ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ಓಕೆ. ಸೊ ಸೊಸೈಟಿಲಿರುವಂಥ ಎಲ್ಲ ಎಂಥವ್ರ ಬಗ್ಗೆ ಕಾಳಜಿ ತೋರ್ಸೋಕ್ಕಾಗಾದರೆ, ಟ್ರಾಂಪ್ಸ್, ಬೆಗ್ಗರ್ಸ್, ಅಬೆಸಿವ್ ಕ್ಯಾರೆಕ್ಟರ್ಸ್, ಪುವರ್, ಡಿಸ್ರಿಗಾರ್ಡೆಡ್ ಆ್ಯಸ್ ಎಸ್ಪೆಷಲಿ ಎವಿಡೆಂಟ್ ಆಫ್ ರೊಮ್ಯಾಂಟಿಕ್ ಪೊಯೆಟ್ರಿ. ಯಾರು? ಬಡವರು, ಬಲ್ಲಿದರು, ಬೆಗ್ಗರ್ಸು ಅಥವಾ ತುಳಿತಕ್ಕೊಳಗಾದವರು ಅಥವಾ ಈ ಭಿಕ್ಷುಕರು, ಸ್ಲಮ್ಮಲ್ಲಿರುವಂಥವರು, ಗತಿಹೀನರು, ಈ ಥರದವರು, ತುಂಬ ಕೆಳವರ್ಗದವರು ಅಥವಾ ಕೈಲಾಗದೇ ಇರೋರು ಅಥವಾ ಹೆಲ್ಪ್ಲೆಸ್ ಪುವರ್ ಪೀಪಲ್ ಬಗ್ಗೆ ರೊಮ್ಯಾಂಟಿಕ್ ಪೋಯೆಟ್ಸ್ ಇಂಟ್ರೆಸ್ಟನ್ನು ತೋರಿಸಿದ್ರು ಅಂತ. ಓಕೆ. ಎಸ್. ನೆಕ್ಸ್ಟ್ ದಟ್ ಯು ಸಿ 1 minute. Yeah, right. ಓಕೆ. ದೆನ್ ಮೇನ್ ಫೀಚರ್ಸಲ್ಲಿ ಲಾಸ್ಟ್ ಪಾಯಿಂಟಿಗೆ ಬಂದಿದ್ದೀವಿ ನಾವು. ಲಾಸ್ಟ್ ಪಾಯಿಂಟ್ ನೋಡಿ, ದಿಸ್ ಒನ್. An idea of the poet is a visionary figure with important role plays as the prophet in both political and religious terms. ಆ ಐಡಿಯಾ ಪೋಯೆಟ್ದು ಏನು ಹೆಂಗೆ ಪ್ಲೇ ಆಗ್ತಿರುತ್ತಪ್ಪ ಅಂದರೆ, ಐಡಿಯಾ ಪ್ರೊಪೆಟ್ ಇದು ಬೋತ್ ಪೊಲಿಟಿಕಲ್ ಆ್ಯಂಡ್ ರಿಲಿಜಿಯಸ್ ಟರ್ಮ್ಸಲ್ಲಿ, ಪೊಲಿಟಿಕಲ್ ಹೌದು, ರಿಲಿಜಿಯಸ್ ಹೌದು, ಎರಡೂ ರೀತಿಯಲ್ಲಿ ಆ ಒಂದು ಪೋಯೆಟ್ನ ವಿಚಾರಗಳು ತೇಲ್ತಾ ಇರ್ತವೆ ತಲೆಯಲ್ಲಿ ಅಂತ. ಓಕೆ. ಸೊ ಇಲ್ಲಿವರೆಗೂ ನಾವು ಕಂಪ್ಲೀಟಾಗಿ ಏನನ್ನು ಡಿಸ್ಕಸ್ ಮಾಡಿದ್ದೀವಪ್ಪ ಅಂತ ಹೇಳಿದರೆ, ಸೊ ದ್ಯಾಟ್ ಮೇನ್ ಫೀಚರ್ಸನ್ನು ಡಿಸ್ಕಸ್ ಮಾಡಿದ್ವಿ. ಬ್ಯಾಕ್ಗ್ರೌಂಡ್ ಟು ರೊಮ್ಯಾಂಟಿಕ್ ಪೀರಿಯಡ್ ಅಥವಾ ರೊಮ್ಯಾಂಟಿಸಿಸಮ್ನ ಮೇನ್ ಫೀಚರ್ಸು ಏನೇನೆಲ್ಲ ಅನ್ನೋದನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ನೆಕ್ಸ್ಟ್ ಕ್ಲಾಸಲ್ಲಿ ಯಾರ್ಯಾರೆಲ್ಲ ರೊಮ್ಯಾಂಟಿಕ್ಸ್ ಪೋಯೆಟ್ಸ್ ಇದ್ದಾರೆ, ಹೂ ವರ್ ದ ರೊಮ್ಯಾಂಟಿಕ್ಸ್ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ. ಟಿಲ್ ದೆನ್, ಟೇಕ್ ಕೇರ್, ಬಾಯ್.